ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಟುಡೇ ಅಪ್ಡೇಟ್ಸ್ಗೆ ಸ್ವಾಗತ. ಓಕೆ, ಡೇಟ್ ಬಂದುಬಿಟ್ಟು 8/9/2025. ಇವತ್ತೇನೆಲ್ಲದೆ ಎಲ್ಲ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸರಿ, ಯಾರಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಬಿಡ್ತೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಆ್ಯಂಡ್ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀನಿ ಎಲ್ಲರೂ ಕೂಡ ಬಿಗ್ ಥ್ಯಾಂಕ್ಸ್. ಯಾಕಂತಂದರೆ ಥರ್ಡ್ ರೌಂಡ್ ಮುಗಿಯೋರು ಕೂಡ ಆಪ್ಷನ್ ಎಂಟ್ರಿ ಮುಗಿಯೋರು ಕೂಡ ಎಲ್ಲರೂ ಕೂಡ ನಮ್ಮ ಜೊತೆಗಿದ್ರಿ. ಸರಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಮಾಡ್ಕೊಂಬಿಡಿ. ಸರಿ, ಡೈರೆಕ್ಟ್ ವಿಷಯಕ್ಕೆ ಬರೋದಂತಂದರೆ ಈಗ ಬಂದುಬಿಟ್ಟು ನಿಮಗೆ ಮೊದಲು ಒಂದು ಶೆಡ್ಯೂಲ್ ತೋರಿಸ್ತೀನಿ, ನಿಮ್ಗೆ ಸ್ಟಾರ್ಟ್ ಮಾಡಿಬಿಡ್ತೀನಿ ವಿಡಿಯೋನ. ಶೆಡ್ಯೂಲಲ್ಲಿ ಈಗ ಕೊಟ್ಟಿರುವಾಗ ನಿಮ್ಗೆ ಏನು ಕೊಟ್ಟಿದ್ರಪ್ಪ ಅಂತಂದರೆ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಅಂತ ಕೊಟ್ಟಿದ್ರು. ಇದು ಚೇಂಜ್ ಆದರೂ ಆಗ್ಬೋದು, ಯಾಕಂದರೆ ಅವರೇ ಮೆನ್ಷನ್ ಮಾಡಿದ್ರೆ ಬದಲಾವಣೆ ಒಳಪಟ್ಟಿದೆ ಅಂತಂದು. ಬಟ್ ಇದರಾಗಿ ನಾವು ನೋಡೋ ಪ್ರಕಾರ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೈಮ್ ಬಂದುಬಿಟ್ಟು 2 ಅಂತ ಕೊಟ್ಟವ್ರೆ. ಬಟ್ ಅಲ್ಲಿ ಆಪ್ಷನ್ ಎಂಟ್ರಿ ಪೇಜ್ ಒಳಗೆ ಹೋತಂದರೆ 2:30ವರೆಗೂ ಕೂಡ ಬರ್ತಾಯಿದೆ. ಓಕೆ, ಪರವಾಗಿಲ್ಲ. 2 ಗಂಟೆವರೆಗೂ ಕೂಡ ಅಂತ ಇಲ್ಲಿ ಕೊಟ್ಟವ್ರಂದ್ರೂ ಕೂಡ 2:30ವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಲಾಸ್ಟ್ ಮಾಡ್ತೀರಾ ಹೊಸದಾಗಿ. ಓಕೆ, ನೀವು ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಅದೆಲ್ಲನೂ ಕೂಡ ಬಿಡ್ತಾರೆ. ಈಗ ಇಲ್ಲಿ ಇವತ್ತಿನವರೆಗೂ 2:30ವರೆಗೂ ಕೂಡ ಏನೆಲ್ಲ ಮಾಡಿರ್ತಾರೋ ಅದನ್ನೆಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಇಟ್ಕೊಂಡು ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಬಟ್ ರಿಸಲ್ಟ್ ಟೈಮಿಂಗ್ ಇನ್ನೂ ಕೂಡ ಎಲ್ಲೂ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ, ಆಯಿತಾ. ಸೊ ಅನೌನ್ಸ್ಮೆಂಟ್ ಆಗುತ್ತೆ, ಅದನ್ನು ಕೂಡ ಶಾರ್ಟ್ಲಿ. ಸೊ ಹುಡುಗರಿಗೆ ಏನು ಹೇಳ್ತಿದ್ದಾನೆ ಅಂತಂದರೆ, ನಿಮಗೆ ಹುಡುಗರಿಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ನಿಮಗೆ. ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಹುಡುಗರು ಏನಂತಂದರೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡ್ಬಂದಿದ್ದು. ಅಂದರೆ ಸೀಟ್ ಕ್ಯಾನ್ಸಲೇಷನ್ 5,000 ರೂಪಾಯಿ ಕೊಟ್ಟು ಮಾಡ್ಕೊಂಡ್ಬಂದಿದ್ರಿ. ಆದರೂ ಸಹಿತ ಮತ್ತೆ ನೀವು KO ಪೋರ್ಟಲಲ್ಲಿ ಬಂದುಬಿಟ್ಟು ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ 10,000 ರೂಪಾಯಿ ಕಟ್ಟಬೇಕು. ಈ ರೀತಿ ಕಾಣಿಸ್ತಿದ್ದಿಲ್ಲ, 10,000 ರೂಪಾಯಿ ಕಟ್ಟಿಬಿಟ್ಟು ಈ ರೀತಿ ಓಪನ್ ಆಗುತ್ತೆ, ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗ್ತದೆ. ಈ ಆಪ್ಷನ್ ಎಂಟ್ರಿ ಪೇಜಲ್ಲಿ ನಿಮ್ಗೆ ಗೊತ್ತಿರುವಾಗ ಇಲ್ಲಿ ಕಾಣಿಸ್ತೀವಿ ನೋಡಿ 2:30 ಅಂದರೆ 14:30 2:30ವರೆಗೂ ಕೂಡ ಟೈಮನ್ನು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಆಪ್ಷನ್ ಎಂಟ್ರಿ ಯಾರೆಲ್ಲ ಮಾಡಿಲ್ಲ ನಿಮಗೆ 750 ರೂಪಾಯಿ ತೋರಿಸ್ತೈತೆ ಅಂತಂದರೆ ಮೇ ಬಿ ಅಂದರೆ ಹುಡುಗರಿಗೆ ಅಂತಂದರೆ ಅದು ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಇತ್ತು, ಆಮೇಲೆ ಕೂಡ ಸಾಲ್ವ್ ಆಗಿದೆ ಅದು. ಓಕೆ, ಸೊ ಬಟ್ ಕ್ಯಾಶ್ ಆನ್ ಡಿಪಾಸಿಟ್ 10,000 ರೂಪಾಯಿ ಕಟ್ಟೋರು ಕಟ್ಟಲೇಬೇಕು. ಇಲ್ಲಿ ಪೇಮೆಂಟ್ ಚಲನ್ ಬರುತ್ತಿಲ್ಲ, ಆನ್ಲೈನ್ ಪೇಮೆಂಟ್ ಓನ್ಲಿ ಬರ್ತಿತ್ತು. ಆನ್ಲೈನ್ ಪೇಮೆಂಟ್ ಮಾಡ್ಕೊಂಬಿಡಿ 10,000 ರೂಪಾಯಿ. ಓಕೆ, ನಾವೇ ಮಾಡಿದ್ದಿದ್ದೆಲ್ಲ ತೋರಿಸ್ತಿದ್ದೀನಲ್ವಾ, ಇದು ನಾನೇ 10,000 ರೂಪಾಯಿ ಪೇಮೆಂಟ್ ಮಾಡಿದ್ದು ಕೂಡ ಇರ್ತದೆ. ಸೊ ಹಂಗಾಗಿ ನಿಮಗೆ ಯಾರೆಲ್ಲ ಇನ್ನೂ ಕೂಡ ಮಾಡಿಲ್ಲ ಕ್ಯಾಶ್ ಆನ್ ಡಿಪಾಸಿಟ್ ಕಟ್ಟಿ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಫಸ್ಟ್ ರೌಂಡು ಸೆಕೆಂಡ್ ರೌಂಡು ಸೀಟ್ ಸಿಕ್ಕು ಸಹಿತ ಅಡ್ಮಿಷನ್ ಆಗಿದೆ, ಚಾಯ್ಸ್ 1 ಕೊಟ್ಟು ಸಹಿತ ಸುಮ್ಮನೆ ಬಿಟ್ಟು, ಚಾಯ್ಸ್ 2 ಕೊಟ್ಟು ಸಹಿತ ಪೇಮೆಂಟ್ ಮಾಡಿದ್ರೆ ಸುಮ್ಮನೆ ಬಿಟ್ಟು, ಹಂಗೆ ಕೆಲವೊಂದು ಸ್ಟೂಡೆಂಟ್ ಸೀಟ್ ಸಿಕ್ಕು ಸಹಿತ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡಿರ್ತಾರೆ. ಅಂತ ಎಲ್ಲೊಂದು ಸ್ಟೂಡೆಂಟು ಕೂಡ 10,000 ರೂಪಾಯಿ ಕ್ಯಾಶ್ ಆನ್ ಡಿಪಾಸಿಟ್ ಇರ್ತಾ ಕಟ್ಟ್ರಿ. ಆ್ಯಂಡ್ ಇಲ್ಲ ಈಗಾಗಲೇ ನಾನು ಎಲ್ಲನೂ ಕೂಡ ಮಾಡಿದ್ದೀನಿ. ಈ ರೌಂಡ್ಗೆ ಎಷ್ಟೇ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಂತಂದರೆ ಡೈರೆಕ್ಟ್ ಓಪನ್ ಆಗ್ತದೆ. ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಮೂಲಕ ಹೋಗ್ಬಿಟ್ಟು ನೀವು ಏನು ನೋಡ್ಬೋದು, ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಸೊ ನಿಮ್ಗೆಲ್ಲನೂ ಕೂಡ ಆದ ತಕ್ಷಣ ಪ್ರಿಂಟ್ಔಟ್ ತಗ್ಗರು ಒಂದು ಲೈಕ್ ಎಕ್ಸಾಂಪಲ್ ನಿಮಗೆ ಫೈನಲ್ ಪ್ರಿಂಟ್ಔಟ್ ತಗೊಂಡು ಆದ್ಮೇಲೆ ಈ ರೀತಿಯಾಗಿ ಒಂದು ಪ್ರಿಂಟ್ಔಟ್ ಬರ್ತೈತಲ್ವಾ, ಎಲ್ಲನೂ ಕೂಡ ಕರೆಕ್ಟ್ ಐತಾ ಇಲ್ಲ. ಲೈಕ್ ಎಕ್ಸಾಂಪಲ್ ಎಷ್ಟೊಂದು ಹುಡುಗ ಮಿಸ್ಟೇಕ್ ಯಾವ ರೀತಿ ಮಾಡ್ತಾರೆ ಅಂತಂದರೆ ಇವೆಲ್ಲ ನೋಡಿ ಕೋರ್ಸ್ ಫೀಸು 10,000 ರೂಪಾಯಿ ಅಂತ ಇರ್ತದೆ ಕೆಲವೊಂದಿಷ್ಟು ಹುಡುಗರಿಗೆ. ಅಂದರೆ ನಾನು ಹೇಳೋದು ಏನಂತಂದರೆ ಕೋರ್ಸ್ ಫೀಸ್ ನೋಡ್ಕೊಂಡು ನೀವು ಯಾವುದೋ ಕೋರ್ಸ್ ಆಗಿರಲಿ ಕೋರ್ಸ್ ಫೀಸು ಬೇರೆ ಇರ್ತದೆ. ಓಕೆ, ಬಟ್ ನೀವು ಕೋರ್ಸ್ ಫೀಸ್ ಮಿಸ್ ಆಗಿ ಏನಾದರೂ ತಪ್ಪಾಗಿ ಹಾಕೊಂಡಿರ್ತಂದರೆ ಇಲ್ಲಿ ನೋಡಿ ಒಂದು 10,000 ರೂಪಾಯಿ ಬರೋಬಿಟ್ಟು 1,00,000 ಬಂದುಬಿಡುತ್ತೆ. ಮಿಸ್ ಆಗದೆ ಏನೋ ಗೊತ್ತಿರಲ್ಲ ಹಾಕಿಬಿಟ್ಟಿರ್ತೀರಿ ನೀವು. ಆ ಥರ ಏನಾದರೂ ತಂದರೆ ರಿಮೂವ್ ಮಾಡ್ಕೊಂಬಿಡಿ. ಅದಕ್ಕೆ ನಿಮ್ಗೆ ಬೇಕಾಗಿರಲ್ಲ, ನೀವು ಅದನ್ನ ಪ್ರಿಯಾರಿಟಿನೂ ಕೂಡ ಕರೆಕ್ಟಾಗಿ ನೋಡ್ಕೊಂಡಿರಲ್ಲ, ಎಲ್ಲೋ ಒಂದು ಮೇಲ್ಗಡೆನೇ ಅಡ್ಜಸ್ಟ್ ಆಗಿಬಿಟ್ಟು ತಪ್ಪದು. ಸುಮ್ಮನೆ ಬಿಟ್ಬಿಟ್ಟಿದ್ರೆ ಆಪ್ಷನ್ ಎಂಟ್ರಿ ಕರೆಕ್ಟ್ ಇತ್ತು ಅಂತ ಹಂಗೆ ಬಿಟ್ಟರೆ ಅಲಾಟ್ಮೆಂಟ್ ಅದೇ ಆದ್ರೆ ಆಮೇಲೆ ಏನು ಮಾಡ್ತೀರಾ, ಹೌದಲ್ವಾ. ಸೊ ಹಂಗಾಗಿ ಮಾಡ್ಕೊರಿ ಆಪ್ಷನ್ ಎಂಟ್ರಿ ಇನ್ನೂ ಕೂಡ ಟೈಮ್ ಇದೆ. ಇವಾಗ ಬೇಕಾದ್ರೆ ಇನ್ನೂ 2:30ವರೆಗೂ ಕೂಡ ಟೈಮ್ ಇರ್ತದೆ. ಮಾಡ್ಕೊರಿ. ಡೇಟ್ ಎಕ್ಸ್ಟೆಂಡ್ ಮಾಡ್ತಂತ ಕೂಡಬೇಡ್ರಿ. ಓಕೆ, ತಾತ್ಕಾಲಿಕ ಬಿಟ್ಟಿದ್ರು ಸಹಿತ ಎಕ್ಸ್ಟೆಂಡ್ ಮಾಡ್ತಾರಂತ ಗ್ಯಾರಂಟಿ ಅಂತೂ ಇಲ್ಲ, ಹೌದಲ್ವಾ. ಸೊ ಹಂಗಾಗಿ ಮಾಡ್ಕೊರಿ. ಅದಾದ ತಕ್ಷಣ ಎಷ್ಟು ಕಾಲೇಜಸ್ ಮ್ಯಾಕ್ಸಿಮಮ್ ಕಾಲೇಜಸ್ ಆ್ಯಡ್ ಮಾಡಿ ನೋಡಿ. ಈ ಒಂದು ಸ್ಟೂಡೆಂಟ್ಗೆ ಓನ್ಲಿ ಬೇಕಾಗಿರೋದು ಪ್ರೈವೇಟ್ ಕಾಲೇಜ್ ಸಿಗುತ್ತೆ ಅಂತ ಗೊತ್ತು. ಸೊ ಹಂಗಾಗಿ 162 ಕಾಲೇಜ್ ಆ್ಯಡ್ ಮಾಡಿದ್ವಿ. ಇನ್ನೂ ಕೂಡ ಜಾಸ್ತಿ ಆ್ಯಡ್ ಮಾಡಿರಿ. ಯಾಕೆ ಹೇಳ್ತೀನಿ ಅಂತಂದರೆ ಹುಡುಗರಿಗೆ ಇದು ಫ್ರೆಶ್ ಆಪ್ಷನ್ ಎಂಟ್ರಿ, ಇದು ಹೊಸದಾಗಿ ಎಲ್ಲ ಕಾಲೇಜಸ್ ಕೂಡ ಆ್ಯಡ್ ಮಾಡ್ಬೋದು, ಹೌದಲ್ವಾ. ಸೊ ಯೂಶ್ವಲಿ ನಮ್ಗೆ ಗೊತ್ತಿರುವಾಗೆ ಫಸ್ಟ್ ರೌಂಡ್ ಬರುವಾಗ ಅಷ್ಟೇ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಕೊಟ್ಟು ಸೆಕೆಂಡ್ ರೌಂಡ್ಗೆ ಯಾವುದೇ ರೀತಿ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಕೊಟ್ಟಿದ್ದಿಲ್ಲ. ನಿಮ್ಗೆ ಗೊತ್ತಿದೆ, ಇದ್ದಿರತಕ್ಕಂಥ ಕಾಲೇಜ್ನ ಡಿಲೀಟ್ ಮಾಡ್ತಿದ್ರಿ, ಮಾಡಿಫಿಕೇಷನ್ ಮಾಡ್ತಿದ್ರು. ಬಟ್ ಈ ರೌಂಡ್ಗೆ ಹೊಸದಾಗಿ ಕಾಲೇಜಸ್ ಕೂಡ ಆ್ಯಡ್ ಮಾಡ್ಲಿಕ್ಕೆ ಬರ್ತಾಯಿದೆ. ಆ್ಯಂಡ್ ಅದರಲ್ಲೂ ಕೂಡ MBBS ಸ್ಟೂಡೆಂಟ್ಗೆ 1 ಕಾಲೇಜ್ ಬರ್ತದೆ. MBBS ಸ್ಟೂಡೆಂಟ್ಗೆ ಅಷ್ಟೇ ಬರ್ತಿಲ್ಲ. ಆ್ಯಂಡ್ ಡೆಂಟಲ್ ಸ್ಟೂಡೆಂಟು ಕೂಡ 2 ಕಾಲೇಜಸ್ ಮಾತ್ರ ಇಷ್ಟೇ ಬರ್ತಾಯಿದೆ ಹೊರತು ಅವ್ರಿಗೇನು ಬರ್ತಿಲ್ಲ. ಬಟ್ KCT ಸ್ಟೂಡೆಂಟು ಮತ್ತು ಐ ಸ್ಟೂಡೆಂಟ್ ಏನು ಮಾಡ್ಬೋದು, ನೀವು ಕಾಲೇಜಸ್ನ ಆ್ಯಡ್ ಮಾಡ್ಬೋದು. ಯಾಕೆ ಕೊಟ್ಟಿದ್ದೀರಾ, ಸೀಟ್ಗಳು ಭಾಳಷ್ಟು ಉಳ್ಕೊಂಡಿದ್ದಾವೆ. ಲೈಕ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ಇನ್ನೊಮ್ಮೆ. ಓಕೆ, ಈ ಒಂದು PDF ಅಲ್ಲಿ ಏನು ಕಾಣಿಸ್ತಿದೆ ಥರ್ಡ್ ರೌಂಡ್ ಸೀಟ್ ಮೆಟ್ರಿಕ್ಸ್ದು, ಇದು ಇಂಜಿನಿಯರಿಂಗ್. ಆ್ಯಕ್ಚುಲಿ ಇಂಜಿನಿಯರಿಂಗ್ದು ಅದೇ ರೀತಿ ಎಲ್ಲ ಕೂಡ ಸೀಟ್ ಮೆಟ್ರಿಕ್ಸು ಇನ್ಕ್ರೀಸ್ ಆಗಿರ್ತವೆ. ಸೀಟ್ ಎಲ್ಲನೂ ಕೂಡ ಇನ್ಕ್ರೀಸ್ ಆಗಿದಾವೆ. ಲೈಕ್ ಇದು ಒಂದು ಈ ಒಂದು ಇಂಜಿನಿಯರಿಂಗ್ ನೋಡಿ ಈಗಾಗಲೇ ನಿನ್ನೆ ಕೂಡ ತೋರಿಸಿದ್ದಾನ ನೋಡಿ. ಹೊಸದಾಗಿ ಎಲ್ಲನೂ ಕೂಡ ಟೋಟಲ್ 21,000 ಸೀಟ್ಗಳು ಇನ್ನೂ ಖಾಲಿನೇ ಉಳ್ಕೊಂಡಿದ್ದಾವೆ. ಓಕೆ, ಎಲ್ಲನೂ ಕೂಡ ಸೀಟ್ ಸಿಗ್ತಾವೆ ಅಂತ ಹೇಳ್ತಿದ್ದೀನಿ. ಸೊ ಹಂಗಾಗಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಯಾಕೆ ಸುಮ್ಮನೆ ಬಿಡ್ತೀರಿ ನೀವು ಆಪ್ಷನ್ ಎಂಟ್ರಿನ? ಅಂದರೆ ಒಂದಿಷ್ಟು ಹುಡುಗರು ಸೀಟ್ ಇಲ್ಲ ಅಂತ ಬಿಡ್ತಿರ್ತಾರೆ. ಬಟ್ ಅವ್ನ ಒಂದೊಂದು ಸೀಟ್ಗಳೇನಪ್ಪ ಅಂದರೆ ಅಲ್ಲಿ ಯಾರು ಮಾಡಿರಲ್ಲ. ಲೈಕ್ ಎಕ್ಸಾಂಪಲ್ ಈ ಹಿಂದೆ ಇದನ್ನು ಬಿಡುವಾಗ ಬರೀ 8,160 ಎಷ್ಟೋ ಚಿಲ್ಲರೆ ಇತ್ತು, ಅದಲ್ವ. ಸೊ ಯಾರಿಗೆ ಗೊತ್ತು 20,000 ಇತ್ತು ಅಂತ ಅನ್ಕೊಂಡಿದ್ವಿ ನಾವು. ಒಬ್ಬೊಬ್ಬರು ಏನೋ ಒಂದು 10ರಿಂದ ಒಂದು 12,000 ಬರ್ತಾವೆ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ನೋಡಿ ಎಷ್ಟು ಬಂದಿದೆ, 20,000 ಮೇಲ್ಗಡೆ. ಇದು ಏನಪ್ಪ ಅಂದರೆ ಚಾಯ್ಸ್ 3 ಮತ್ತು 4 ಮತ್ತು ಸೀಟ್ ಅಲಾಟ್ಮೆಂಟ್ ಆಗದಿರೋದು ಸೀಟ್ಗಳು 20,000 ಇದಾವೆ. ಈಗ ಇನ್ನೂ ಕೂಡ ಚಾಯ್ಸ್ 2 ಕೊಟ್ಟಿರೋದು ಇದರಲ್ಲಿ ತೋರಿಸಿರಲ್ಲ. ಸೊ ಹಂಗಾಗಿ ಥರ್ಡ್ ರೌಂಡಲ್ಲೂ ಕೂಡ ಹುಡುಗರು ಭಾಳಷ್ಟು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ಆಯಿತು. ಅಂದರೆ ಸ್ವಲ್ಪ ಅವೇರ್ನೆಸ್ ಬಂದಿದೆ ಎಲ್ಲರೂ ಕೂಡ. ಅಂದರೆ ಬೆಟರ್ ಕಾಲೇಜ್ ಸಿಗೋಕ್ಕೆ ಅನ್ಬೋದು ಹೋಲ್ಡ್ ಇಟ್ಕೊಂಡು ಹೋಗೋದಾಯಿತು, ಸಿಕ್ಕಿರೋ ಕಾಲೇಜ್ ಬೇಡ ಅಂತಂದು ಡಿಲೀಟ್ ಮಾಡ್ಕೊಂಡು ಚಾಯ್ಸ್ 3 ಕೊಟ್ಕೊಂಡು ಹೋಗೋರಾಯಿತು.
ಸೊ ಸಿಕ್ಕರೋ ಕಾಲೇಜು ಗೊತ್ತಾಗಿಬಿಟ್ಟು ಅವರೇ ಮೂಡಿ ಸೀಟ್ ಕ್ಯಾನ್ಸಲೇಷನ್ ಮಾಡಿ ಮತ್ತೆ ಪಾರ್ಟಿಸಿಪೇಟ್ ಮಾಡೋರು ಕೂಡ ಇರ್ತಾರೆ. ಸೊ ಹಂಗಾಗಿ ಹುಡುಗರು ಸ್ವಲ್ಪ ಒಂದು ಐಡಿಯಾ ಬಂದಿದ್ದು ಈಗಾಗಲೇ ಥರ್ಡ್ ರೌಂಡ್ ಅನ್ನೋಷ್ಟರಲ್ಲಿ. ಸೊ ಹಂಗಾಗಿ ರಿಸಲ್ಟ್ ಮಾತ್ರ ಇವತ್ತೆಲ್ಲನೂ ಕೂಡ ಮುಗಿದಾದ ತಕ್ಷಣ 1-2 ಡೇಸ್ ತೊಗೊಂಡು ಅಥವಾ ಇದನ್ನ ಡೇಟ್ ಇವತ್ತು ಫುಲ್ ಅಂದರೆ 2:30 ಇರೋದು ಒಂದು ನೈಟವರು ಕೂಡ ಹಾಕಿದ್ರು ಸಹಿತ 1-2 ಡೇಸ್ ವೆಯ್ಟ್ ಮಾಡಿ ಅಂತಂದರೆ ಇವತ್ತು ಬಂದುಬಿಟ್ಟು 8 ಅಂದರೆ 9-10 ವೆಯ್ಟ್ ಮಾಡಿ ಅಥವಾ 10ಕ್ಕೆ ರಿಸಲ್ಟ್ ಬಂದರೂ ಬರ್ಬೋದು. ಮತ್ತು MCC ರಿಸಲ್ಟು ಕಡೆಯಿಂದ ಬರೋದು ನಮ್ಮದು 12ನೇ ತಾರೀಕು, ನಮ್ಮ ನೀಟ್ ಸ್ಟೂಡೆಂಟ್ಗೆ 13 ಬರ್ಬೋದು ಮೇ ಬಿ. ಅಂದರೆ ಇದು ಡೇಟ್ ಎಕ್ಸ್ಟೆಂಡ್ ಆಗ್ಬೋದು, ಇದು 12 ಇರ್ತಂತಲ್ಲ, ಇನ್ನೂ ಕೂಡ ಎಕ್ಸ್ಟೆಂಡ್ ಆಗ್ಬೋದು. MCC ಅವ್ರಿಗೆ ಗೊತ್ತಂಗೆ ನಿಮ್ಗೆ ಗೊತ್ತಿದೆ ಡೇಟ್ ಎಕ್ಸ್ಟೆಂಡ್ ಮಾಡ್ತಾನೆ ಇರ್ತಾರೆ. ಬಟ್ ನಮ್ಮ KCT ಸ್ಟೂಡೆಂಟ್ಗೆ ಯಾವುದೇ ರೀತಿ ಏನು ಫರಕ್ ಬೀಳಲ್ಲ. ಓಕೆ, ಇದ್ದಿರ್ತಕ್ಕಂಥ ಡೇಟು ಈಗೇನು 2 ಡೇಸ್ ಇದೆ ಅದರಲ್ಲೇ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಓಕೆ ಸರಿ, ಇದ್ರ ತಕ್ಕನಾಗಿ ಏನಾದರೂ ಅಪ್ಡೇಟ್ ಹೇಳ್ತೀನಿ. ಸದ್ಯಕ್ಕೆ ನೀವು ಏನು ಮಾಡಬೇಕಪ್ಪ ಅಂದರೆ ಮೊದಲು ಹೋಗ್ಬಿಟ್ಟು ಏನು ಮಾಡಿ ಅಂತಂದರೆ ಮೊದಲು ಮೇನಾಗಿ ನಿಮ್ಮ ಕೆಲಸ ಬಂದುಬಿಟ್ಟು ಆಪ್ಷನ್ ಎಂಟ್ರಿ ಮಾಡ್ಬೇಕು ನೀವು. ಓಕೆ, ಆಪ್ಷನ್ ಎಂಟ್ರಿ ಮಾಡಿರಿ, ಕಾಸ್ಟ್ ಡಿಪಾಸಿಟ್ ಕಟ್ಟೋರು ಕಟ್ಟಿರಿ, ಆ್ಯಂಡ್ ಹೊಸದಾಗಿ ಕಾಲೇಜಸ್ ಕೂಡ ಹಾಡು ಮಾಡಿರಿ, ಆ್ಯಂಡ್ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊತೀನಿ ಅಂದರೂ ಸಹಿತ ಅಂದರೆ ಸೀಟ್ ಕ್ಯಾನ್ಸಲೇಷನ್ ಸೆಕೆಂಡ್ ರೌಂಡಲ್ಲಿ ಕೂಡ ಸೀಟ್ ಸಿಕ್ಕಿದ್ದು ನಮ್ಗೆ ಬೇಡ ಅಂತಂದರೆ ನಿಮಗೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋ ಕೂಡ ಅವಕಾಶ ಇವತ್ತೇ ಲಾಸ್ಟ್ ಡೇಟು. ಸೊ ಹಂಗಾಗಿ 1 ಗಂಟೆ ಒಳಗಡೆ ಹೋಗ್ಬಿಟ್ಟು 5,000 ರೂಪಾಯಿ ಕಟ್ಬಿಟ್ಟು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊರಿ. ನಿಮಗೆ ಮುಂದೆ ಸ್ಟೇ ವೇಕೆನ್ಸಿ ರೌಂಡು ಮಾಪಪ್ ರೌಂಡಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಿಡ್ತಾರೆ. ಓಕೆ ಸರಿ ಕಣ್ರೋ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೆ ಚಾನಲ್ ನೋಡ್ತಾ ಟೇಕ್ ಕೇರ್, ಬಾಯ್.